ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ಸೊ ಹಿಂದಿನ ಕ್ಲಾಸ್ಗಳಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಬರುವಂತಹ ಡಿಫ್ರೆಂಟ್ MBA ಎಂಟ್ರೆನ್ಸ್ ಎಕ್ಸಾಮ್ ಏನಿದೆ ಅದರ ಸಿಲೆಬಸ್ಸನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗಿದ್ವಿ. ಸೊ ಅದು ಕ್ಯಾಟ್ ಆಗಿರ್ಬೋದು ಅಥವಾ CMAT ಆಗಿರ್ಬೋದು, ಮ್ಯಾಟ್ ಆಗಿರ್ಬೋದು ಅಥವಾ XAT ಆಗಿರ್ಬೋದು. ಅದೇ ರೀತಿ ಇವತ್ತಿನ ಈ ಕ್ಲಾಸಲ್ಲಿ ಮತ್ತೊಂದು ನ್ಯಾಷನಲ್ ಲೆವೆಲಲ್ಲಿ ಬರುವಂತಹ ATMA ಅನ್ನುವಂತಹ ಎಕ್ಸಾಮಿನ ಸಿಲೆಬಸ್ಸನ್ನು ನಾವು ನೋಡ್ತಾ ಹೋಗೋಣ. ಸೊ ಅದು ನಿಮಗೆ ATMA ಎಕ್ಸಾಮನ್ನು ಕಂಡಕ್ಟ್ ಮಾಡುವಂಥದ್ದು ಸೊ ಆಲ್ ಇಂಡಿಯಾ ಮ್ಯಾನೇಜ್ಮೆಂಟ್ ಸ್ಕೂಲ್ಸ್ ಏನಿದೆ ಸೊ ಅವರು ಕಂಡಕ್ಟ್ ಮಾಡ್ತಾ ಬರ್ತಾರೆ ATMA ಎಕ್ಸಾಮ್ನ. ಸೊ ಇದರ ಸಿಲೆಬಸ್ ಯಾವ ರೀತಿ ಇರುತ್ತೆ ಅಥವಾ ನೀವು ಈ ATMA ಎಕ್ಸಾಮಿಗೆ ಯಾವ ಬುಕ್ಸನ್ನು ರೆಫರ್ ಮಾಡಬೇಕು, ಸೊ ಇದನ್ನು ನಾವಿವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ ATMA ಅನ್ನುವಂತಹ ಎಕ್ಸಾಮ್ ಕೂಡ ಒಂದು ನ್ಯಾಷನಲ್ ಲೆವೆಲಲ್ಲಿ MBA ಎಂಟ್ರೆನ್ಸಿಗೆ ಕಂಡಕ್ಟ್ ಮಾಡುವಂತಹ ಎಕ್ಸಾಮ್ ಆಗಿರುತ್ತೆ. ಹಾಗಾಗಿ ಸೊ ಇದು ಕೂಡ CMAT ಆಗಿರ್ಬೋದು, ಮ್ಯಾಟ್ ಅಥವಾ ಕ್ಯಾಟಿಗೆ ಕಂಪೇರ್ ಮಾಡಿದರೆ ಡಿಫ್ರೆಂಟ್ ಎಕ್ಸಾಮ್ ಆಗಿರುತ್ತೆ. ಅಥವಾ ಇಲ್ಲಿ ಯಾವುದೋ ನಿಮಗೆ ಬೇರೆ ರೀತಿಯ ಸೆಕ್ಷನ್ಸ್ಗಳನ್ನು ಕೇಳ್ಬೋದು. ಕ್ಯಾಟ್, CMAT, ಮ್ಯಾಟಲ್ಲಿ ಬರದೇ ಇರ್ತಕ್ಕಂಥ ಸೆಕ್ಷನ್ಸನ್ನು ATMAಲಿ ಕೇಳ್ಬೋದು. ಸೊ ಹಾಗಾಗಿ ಅದು ಕೂಡ ನಿಮಗೆ ಗೊತ್ತಿದೆ. ATMA ಎಕ್ಸಾಮ್ ಪ್ಯಾಟ್ರನ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವು ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ಡಿಸ್ಕಸ್ ಮಾಡಿದ್ವಿ. ಹಾಗಾಗಿ ಡೈರೆಕ್ಟಾಗಿ ATMA ಎಕ್ಸಾಮ್ಗೆ ಯಾವ್ಯಾವೆಲ್ಲ ಸಿಲೆಬಸ್ಸನ್ನು ಓದಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಇಲ್ಲಿ ನಿಮಗೆ ಎಕ್ಸಾಮ್ ಪ್ಯಾಟ್ರನ್ನಿಗೆ ಬಂದರೆ ಅನಾಲಿಟಿಕಲ್ ಆ್ಯಂಡ್ ರೀಸನಿಂಗ್ ಸ್ಕಿಲ್ ಪಾರ್ಟ್ 1 ಅಂತ ಇದೆ, ಅಥವಾ ಅನಾಲಿಟಿಕಲ್ ಆ್ಯಂಡ್ ರೀಸನಿಂಗ್ ಸ್ಕಿಲ್ ಪಾರ್ಟ್ 2 ಅಂತ ಇದೆ. ಸೊ ಇಲ್ಲಿ ಬರುವಂಥದ್ದು 3 ಸಬ್ಜೆಕ್ಟ್ ATMA ಎಕ್ಸಾಮಲ್ಲಿ. ಬಟ್ ಏನು ಮಾಡ್ತಾರೆ ಅಂದರೆ ಅವರು ಆ ಒಂದು ಸಬ್ಜೆಕ್ಟನ್ನು 2 ಪಾರ್ಟ್ ಆಗಿ ಡಿವೈಡ್ ಮಾಡ್ತಾರೆ. ಸೊ ಹಾಗಾಗಿ ನಿಮಗೆ 6 ಸೆಕ್ಷನ್ಗಳು ಬರ್ತಾ ಹೋಗುತ್ತೆ ಎಕ್ಸಾಮಲ್ಲಿ. ರೀಸನಿಂಗಲ್ಲಿ 2 ಪಾರ್ಟ್ 1 ಮತ್ತು ಪಾರ್ಟ್ 2 ಈ ಎರಡೂ ಸೇರಿ ನಿಮಗೆ ರೀಸನಿಂಗೇ ಆಗಿರುತ್ತೆ. ನೆಕ್ಸ್ಟು ಕ್ವಾಂಟಿಟೇಟಿವ್ ಸ್ಕಿಲ್ಸ್ ಪಾರ್ಟ್ 1 ಆ್ಯಂಡ್ ಕ್ವಾಂಟಿಟೇಟಿವ್ ಸ್ಕಿಲ್ಸ್ ಪಾರ್ಟ್ 2 ಇದೆರಡೂ ಸೇರಿ ಟೋಟಲ್ ಆಗಿ ನಿಮಗೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಸಬ್ಜೆಕ್ಟ್ ಆಗಿರುತ್ತೆ. ಅದೇ ರೀತಿ ವರ್ಬಲ್ ಸ್ಕಿಲ್ಸ್ ಪಾರ್ಟ್ 1, ವರ್ಬಲ್ ಸ್ಕಿಲ್ಸ್ ಪಾರ್ಟ್ 2 ಇದೆರಡೂ ಸೇರಿ ನಿಮಗೆ ವರ್ಬಲ್ ಎಬಿಲಿಟಿ ಅಥವಾ ಇಂಗ್ಲೀಷ್ ಸಬ್ಜೆಕ್ಟ್ ಆಗಿರುತ್ತೆ. ಸೊ ಇಲ್ಲಿ ನಿಮಗೆ ಇದುವರೆಗೆ ನೋಡಿರ್ತಕ್ಕಂತಹ ಯಾವುದೇ ಎಕ್ಸಾಮ್ಗಳಲ್ಲಿ ಈ ರೀತಿ ಪಾರ್ಟ್ ಆಗಿ ಡಿವೈಡ್ ಮಾಡಿರಲಿಲ್ಲ. ಅದು ಕ್ಯಾಟ್ ಆಗಿರ್ಬೋದು, CMAT ಆಗಿರ್ಬೋದು, ಮ್ಯಾಟ್ ಆಗಿರ್ಬೋದು, XAT ಆಗಿರ್ಬೋದು. ಬಟ್ ಈ ATMA ಅಂತ ಎಕ್ಸಾಮ್ ಏನಿದೆ ಅಥವಾ ಆಲ್ ಇಂಡಿಯಾ ಮ್ಯಾನೇಜ್ಮೆಂಟ್ ಸ್ಕೂಲ್ ಅವರು ಏನು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಫಾರ್ MBA ಅಡ್ಮಿಷನ್, ಸೊ ಅದರಲ್ಲಿ ಈ ರೀತಿ ಡಿವೈಡ್ ಮಾಡ್ತಾ ಬರ್ತಾರೆ ಅವರು. ಅಂದರೆ ಇಲ್ಲಿ ಪಾರ್ಟ್ 1 ಏನಿದೆ ನಿಮಗೆ ಈ ಪಾರ್ಟ್ 1 ಈಸಿ ಟು ಮಾಡರೇಟ್ ಆಗಿರುತ್ತೆ. ಅದೇ ರೀತಿ ಪಾರ್ಟ್ 2 ಏನಿದೆ ಇದು ಮಾಡರೇಟ್ ಟು ಡಿಫಿಕಲ್ಟ್ ಆಗಿರುತ್ತೆ. ಕಾನ್ಸೆಪ್ಟ್ಸ್ ಎರಡು ಒಂದೇ ಇರುತ್ತೆ. ಪಾರ್ಟ್ 1 ಮತ್ತು ಪಾರ್ಟ್ 2ಗೆ ಕಾನ್ಸೆಪ್ಟ್ ಸೇಮ್ ಇರುತ್ತೆ ಸಿಲೆಬಸ್ಸಲ್ಲಿ, ಬಟ್ ಲೆವೆಲ್ ಆಫ್ ಎಕ್ಸಾಮ್ ಏನಿದೆ ಅದು ನಿಮಗೆ ಚೇಂಜಸ್ ಆಗ್ತಾ ಹೋಗುತ್ತೆ. ಇಲ್ಲೂ ಅಷ್ಟೇ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2, ಅಗೈನ್ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2. ಹಾಗಾಗಿ ಇದು ನಿಮಗೆ ಡಿಫ್ರೆಂಟ್ ಪ್ಯಾಟ್ರನ್ ಯಾವುದು ATMA ಎಕ್ಸಾಮಲ್ಲಿ ಬೇರೆ MBA ಎಕ್ಸಾಮಿಗೆ ಅಥವಾ ಬೇರೆ ಎಂಟ್ರೆನ್ಸ್ ಎಕ್ಸಾಮಿಗೆ ಕಂಪೇರ್ ಮಾಡಿದರೆ. ಸೊ ಹಾಗಾದರೆ ಈ ಸೆಕ್ಷನ್ ಏನಿದೆ ಇದರಲ್ಲಿ ಸಿಲೆಬಸ್ ಯಾವ ರೀತಿ ಇರುತ್ತೆ ನೋಡೋದಾದರೆ ಅನಾಲಿಟಿಕಲ್ ರೀಸನಿಂಗ್ ಅನ್ನೋದು ಫಸ್ಟ್ ಸೆಕ್ಷನ್ ಆಗಿರುತ್ತೆ. ನಿಮಗೆ ಈ ಅನಾಲಿಟಿಕಲ್ ರೀಸನಿಂಗ್ ಅನ್ನೋಲ್ಲಿ 2 ಪಾರ್ಟ್ ಇರುತ್ತೆ. ಒಂದು ಅನಾಲಿಟಿಕಲ್ ರೀಸನಿಂಗ್ ಸ್ಕಿಲ್ಸ್ ಪಾರ್ಟ್ 1 ಆ್ಯಂಡ್ ಅನಾಲಿಟಿಕಲ್ ರೀಸನಿಂಗ್ ಸ್ಕಿಲ್ಸ್ ಪಾರ್ಟ್ 2. ಸೊ ಇದರಲ್ಲಿ ಕ್ರಿಟಿಕಲ್ ರೀಸನಿಂಗ್ ಬೇಸ್ಡ್ ಕ್ವಶನ್ಸನ್ನು ಕೇಳ್ತಾ ಹೋಗ್ತಾರೆ ನಿಮಗೆ. ಅದೇ ರೀತಿ ಕೋರ್ಸ್ ಆಫ್ ಆ್ಯಕ್ಷನಲ್ಲಿ ರಿಲೇಟೆಡ್ ಕ್ವಶನ್ಸನ್ನು ಕೇಳ್ಬೋದು, ಅಥವಾ ಸ್ಟೇಟ್ಮೆಂಟ್ ಆ್ಯಂಡ್ ಇನ್ಫರೆನ್ಸ್ ಬೇಸ್ಡ್ ಕ್ವಶನ್ಸನ್ನು ಕೇಳ್ಬೋದು. ಕೋಡಿಂಗ್ ಡಿಕೋಡಿಂಗ್, ಯಾಕಂದರೆ ಕೋಡಿಂಗ್ ಡಿಕೋಡಿಂಗ್ ಅನ್ನುವಂತಹ ಕಾನ್ಸೆಪ್ಟ್ಸಲ್ಲಿ ನಿಮಗೆ ಬೇಕಾದಷ್ಟು ವೆರೈಟೀಸ್ ಆಫ್ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. ಸೊ ಅದು ನಂಬರ್ ಲೆಟರ್ ಕೋಡಿಂಗ್ ಆಗಿರ್ಬೋದು, ಸಿಂಬಲ್ ಲೆಟರ್ ಕೋಡಿಂಗ್ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಪ್ಯಾಟ್ರನ್ ಬರುತ್ತೆ. ಹಾಗಾಗಿ ಈ ಕೋಡಿಂಗ್ ಡಿಕೋಡಿಂಗ್ ಪ್ಯಾಟ್ರನ್ ಕೂಡ ಇರುತ್ತೆ. ಅದೇ ರೀತಿ ಆರ್ಗ್ಯುಮೆಂಟ್ಸ್ ಬೇಸ್ಡ್ ಕ್ವಶನ್ಸ್ ಆಗಿರ್ಬೋದು, ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನ್ಸ್ ಆಗಿರ್ಬೋದು, ಸಿಲಾಗಿಸಮ್ಸ್ ಕ್ವಶನ್ಸ್ ಕೇಳ್ಬೋದು ನಿಮಗೆ. ಸಿಲಾಗಿಸಮ್ಸ್ ಅಲ್ಲೂ ಅಷ್ಟೇ ಹಿಡನ್ ವರ್ಡ್ಸ್ ಬರುತ್ತೆ, ಪಾಸಿಬಿಲಿಟಿ ಬರುತ್ತೆ, ಇದರ ಬೇಸ್ ಮೇಲೆ ಕ್ವಶನ್ಸನ್ನು ಕೇಳ್ತಾರೆ. ಡಾಟಾ ಸಫಿಷಿಯನ್ಸಿ ಅಂತ ಹೇಳ್ತೀವಿ, ಅಂದರೆ ಯಾವುದೋ ಒಂದು ಡಾಟಾಸ್ ಕೊಟ್ಬಿಟ್ಟು ನಿಮಗೆ ಆ ಡಾಟಾ ಬೇಸ್ ಮೇಲೆ ಒಂದು ಕ್ವಶನ್ಸ್ ಕೇಳ್ಬೋದು. ಆ ಡಾಟಾ ಬೇಸ್ ಮೇಲೆ ಕ್ವಶನ್ಸ್ ಕೇಳಿದಾಗ ಸೊ ಅದು ಯಾವ ಡಾಟಾಸಿಂದ, ಸೊ ಸ್ಟೇಟ್ಮೆಂಟ್ 1 ಆ್ಯಂಡ್ 2 ಎರಡೂ ಅವಶ್ಯಕತೆ ಇದೆಯಾ ಅಥವಾ ಯಾವುದಾದ್ರು ಒಂದು ಸ್ಟೇಟ್ಮೆಂಟಿಂದ ಆನ್ಸರ್ ಮಾಡ್ಬೋದಾ, ಈ ರೀತಿ ಕ್ವಶನ್ಸನ್ನು ನಾವು ಡಾಟಾ ಸಫಿಷಿಯನ್ಸಿ ಹೇಳ್ತೀವಿ. ಅಥವಾ ಸ್ಟ್ರಾಂಗ್ ಆ್ಯಂಡ್ ವೀಕ್ ಆರ್ಗ್ಯುಮೆಂಟ್ಸ್ ಅಂತ ಹೇಳ್ತೀವಿ. ಸೊ ಈ ಕಾನ್ಸೆಪ್ಟ್ಸ್ಗಳು ನಿಮಗೆ ಅನಾಲಿಟಿಕಲ್ ರೀಸನಿಂಗ್ ಅಂತ ಹೇಳ್ತೀವಿ. ಸೊ ಅನಾಲಿಟಿಕಲ್ ರೀಸನಿಂಗ್ ಅಥವಾ ಇದು ರೀಸನಿಂಗಲ್ಲಿ ಒಂದು ಪಾರ್ಟ್. ಸೊ ಇಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಲಾಜಿಕಲ್ ಆ್ಯಂಡ್ ಅನಾಲಿಟಿಕಲ್ ರೀಸನಿಂಗ್ ಇರೋದಿಲ್ಲ, ಅಥವಾ ಜಸ್ಟ್ ಅನಾಲಿಟಿಕಲ್ ರೀಸನಿಂಗ್ ಪಾರ್ಟ್ ಮಾತ್ರ ನಿಮಗೆ ATMA ಎಕ್ಸಾಮಲ್ಲಿ ರೀಸನಿಂಗ್ ಪಾರ್ಟ್ನಲ್ಲಿ ಕೇಳ್ತಾ ಹೋಗ್ತಾರೆ. ಸೊ ಅದೇ ರೀತಿ ಸೆಕೆಂಡ್ ಸೆಕ್ಷನಿಗೆ ಬಂದರೆ
ನಿಮಗೆ ಕ್ವಾಂಟಿಟೇಟಿವ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ಸೊ ಈ ಕ್ವಾಂಟಿಟೇಟಿವ್ ಸ್ಕಿಲ್ಸ್ ಅಲ್ಲೂ ಕೂಡ ಅಗೈನ್ ಪಾರ್ಟ್ 1 ಮತ್ತೆ ಪಾರ್ಟ್ 2 ಅಂತ ಹೇಳ್ತೀವಿ. ಸೊ ಒಂದು ಪಾರ್ಟ್ 1 ಇರುತ್ತೆ, ಅದೇ ರೀತಿ ಪಾರ್ಟ್ 2 ಇರುತ್ತೆ. ಯಾಕಂದ್ರೆ ಕ್ವಾಂಟಿಟೇಟಿವ್ ಸ್ಕಿಲ್ಸ್ ಅಲ್ಲೂ ಕೂಡ ಬೇಕಾದಷ್ಟು ಕಾನ್ಸೆಪ್ಟ್ಸ್ ಇದೆ. ಆ ಕಾನ್ಸೆಪ್ಟ್ಸ್ ಅಲ್ಲಿ ನಿಮಗೆ ಪಾರ್ಟ್ 1 ಅಲ್ಲಿ ಯಾವುದಾದ್ರೂ ಕೆಲವೊಂದು ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಕೇಳ್ಬೋದು. ಪಾರ್ಟ್ 2 ಅಲ್ಲಿ ಸ್ವಲ್ಪ ಮಾಡರೇಟ್ ಟು ಡಿಫಿಕಲ್ಟಿ ಲೆವೆಲ್ ಕ್ವಶನ್ಸ್ ಅನ್ನ ಕೇಳ್ಬೋದು. ಸೊ ಇದರಲ್ಲೂ ಕೂಡ ಕ್ರಿಟಿಕಲ್ ರೀಸನಿಂಗ್ ಇರುತ್ತೆ, ಅಥವಾ ಸ್ಟ್ರೆಂತ್ ಅಂಡ್ ವೀಕರ್ ಸ್ಟೇಟ್ಮೆಂಟ್ ಕೇಳ್ಬೋದು, ಸ್ಟ್ರಾಂಗ್ ಅಂಡ್ ವೀಕ್ ಆರ್ಗ್ಯುಮೆಂಟ್ಸ್ ಕೇಳ್ಬೋದು, ಸ್ಟೇಟ್ಮೆಂಟ್ ಅಂಡ್ ಇನ್ಫರೆನ್ಸ್ ಬೇಸ್ಡ್ ಕ್ವಶನ್ಸ್ ಅನ್ನ ಕೇಳ್ಬೋದು, ಅಥವಾ ಕೋರ್ಸ್ ಆಫ್ ಆಕ್ಷನ್ ಕಾನ್ಸೆಪ್ಟ್ಸ್ ಕೂಡ ಇರುತ್ತೆ, ಅರೇಂಜ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ, ಡಾಟಾ ಸಫಿಷಿಯನ್ಸಿ ಆಗಿರ್ಬೋದು, ಕೋಡಿಂಗ್ ಡಿಕೋಡಿಂಗ್ ಅಥವಾ ಲಾಗರಿದಮ್ಸ್ ಆಗಿರ್ಬೋದು, ಅಥವಾ ಅರಿಥಮೆಟಿಕ್ ಅಂತ ಹೇಳ್ತೀವಿ, ಜಾಮೆಟ್ರಿ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ, ಪರ್ಸೆಂಟೇಜ್ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಕೇಳ್ತಾರೆ ನಿಮಗೆ, ಟೈಮ್ ಡಿಸ್ಟೆನ್ಸ್ ಸ್ಪೀಡ್ ಕ್ವಶನ್ಸ್ ಕೂಡ ಇರುತ್ತೆ, ಕ್ವಾಡ್ರಾಟಿಕ್ ಈಕ್ವೇಷನ್ ಅಥವಾ ಲೀನಿಯರ್ ಈಕ್ವೇಷನ್ ಬೇಸ್ಡ್ ಕ್ವಶನ್ಸ್ ಕೂಡ ಕೇಳ್ತಾರೆ, ಸಿಲಾಗಿಸಮ್ಸ್ ಆಗಿರ್ಬೋದು, ಅಥವಾ ಕೋರ್ಸ್ ಆಫ್ ಆಕ್ಷನ್, ಸ್ಟೇಟ್ಮೆಂಟ್, ಕಾಸ್ ಅಂಡ್ ಎಫೆಕ್ಟ್, ರಿಲೇಶನ್ಶಿಪ್ ಕ್ವಶನ್ಸ್ ಇರುತ್ತೆ, ಸ್ಟೇಟ್ಮೆಂಟ್ ಅಂಡ್ ಕನ್ಕ್ಲೂಷನ್ ಆಗಿರ್ಬೋದು, ಅಥವಾ ಮಾಡರ್ನ್ ಮ್ಯಾಥಮೆಟಿಕ್ಸ್ ಅಂತ ಹೇಳ್ತೀವಿ, ಅಡ್ವಾನ್ಸ್ಡ್ ಮ್ಯಾಥ್ಸ್ ರಿಲೇಟೆಡ್ ಕ್ವಶನ್ಸ್ ಕೇಳ್ಬೋದು, ಆವರೇಜ್ ಕಾನ್ಸೆಪ್ಟ್ಸ್ ಕೂಡ ಇರುತ್ತೆ, ರೇಷಿಯೋ ಅಂಡ್ ಪ್ರಪೋರ್ಷನ್ ಆಗಿರ್ಬೋದು, ಪರ್ಮಿಟೇಷನ್ ಅಂಡ್ ಕಾಂಬಿನೇಷನ್ಸ್ ಆಗಿರ್ಬೋದು, ಅದೇ ರೀತಿ ಪಾರ್ಟ್ನರ್ಶಿಪ್ ಕಾನ್ಸೆಪ್ಟ್ಸ್ ಇರುತ್ತೆ, ಆಲ್ಜಿಬ್ರಾ ಆಗಿರ್ಬೋದು, ನಂಬರ್ ಸಿಸ್ಟಮ್. ಸೊ ನಂಬರ್ ಸಿಸ್ಟಮ್ ಅಲ್ಲಿ ನಿಮಗೆ ಕ್ಯೂಬ್ ರೂಟು, ಸ್ಕ್ವೇರ್ ರೂಟು, ಯಾವ ಕ್ವಶನ್ಸ್ ಬೇಕಾದ್ರೂ ಕೇಳ್ಬೋದು, ಪ್ರಾಫಿಟ್ ಅಂಡ್ ಲಾಸ್ ಇರುತ್ತೆ, ಅದೇ ರೀತಿ ಮೆನ್ಸುರೇಷನ್. ಸೊ ಇದಿಷ್ಟು ನಿಮಗೆ ಕ್ವಾಂಟಿಟೇಟಿವ್ ಸ್ಕಿಲ್ಸಿನ ಆಸ್ಪೆಕ್ಟ್ಸ್ ಆಗಿರುತ್ತೆ. ಇದನ್ನ ಪಾರ್ಟ್ 1 ಮತ್ತೆ ಪಾರ್ಟ್ 2 ಅಂತ ಡಿವೈಡ್ ಮಾಡ್ತಾರೆ. ಸೊ ಪಾರ್ಟ್ 1 ಅಲ್ಲಿ ನಿಮಗೆ ಕೆಲವೊಂದು ಕಾನ್ಸೆಪ್ಟ್ಸ್ ಅನ್ನ ಕೇಳಿದ್ರೆ, ಇನ್ನು ಕೆಲವೊಂದು ಕಾನ್ಸೆಪ್ಟ್ಸ್ ಅನ್ನ ಪಾರ್ಟ್ 2 ಅಲ್ಲಿ ಕೇಳ್ತಾ ಹೋಗ್ತಾರೆ. ಹಾಗಾಗಿ ನಿಮಗೆ ಎಂಟೈರ್ ಕ್ವಾಂಟಿಟೇಟಿವ್ ಸ್ಕಿಲ್ಸ್ ಕಾನ್ಸೆಪ್ಟ್ಸ್ ಗೊತ್ತಿರಬೇಕಾಗತ್ತೆ, ಯಾಕಂದ್ರೆ 2 ಪಾರ್ಟ್ ಆಗಿ ಡಿವೈಡ್ ಮಾಡ್ತಾ ಹೋಗ್ತಾರೆ ಅವರು. ನೆಕ್ಸ್ಟು ಅದೇ ರೀತಿ ಥರ್ಡ್ ಸೆಕ್ಷನ್ಗೆ ಬಂದರೆ ವರ್ಬಲ್ ಎಬಿಲಿಟಿ. ಸೊ ಈ ವರ್ಬಲ್ ಎಬಿಲಿಟಿನ ನಾವು ಏನು ಇಂಗ್ಲೀಷ್ ಅಥವಾ ಲ್ಯಾಂಗ್ವೇಜ್ ಕಾಂಪ್ರಿಹೆನ್ಷನ್ ಅಥವಾ ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂತ ಹೇಳ್ತೀರಾ. ಸೊ ಇದನ್ನ ವರ್ಬಲ್ ಸ್ಕಿಲ್ಸ್ ಅಂತ ಹೇಳ್ತಾರೆ. ಸೊ ಇಲ್ಲಿ 2 ಪಾರ್ಟ್ ಇರುತ್ತೆ. ಅಗೇನ್ ವರ್ಬಲ್ ಸ್ಕಿಲ್ಸ್ ಅಲ್ಲಿ ಪಾರ್ಟ್ 1 ಅಂಡ್ ಪಾರ್ಟ್ 2. ಸೊ ಗ್ರಾಮರ್ ಬೇಸ್ಡ್ ಕ್ವಶನ್ಸ್ ಅನ್ನ ಕೇಳ್ಬೋದು, ನಿಮಗೆ ಟೆನ್ಸ್ ಆಗಿರ್ಬೋದು, ಇಡಿಯಮ್ಸ್ ಅಂಡ್ ಫ್ರೇಸಸ್ ಬೇಸ್ ಮೇಲೆ ಕ್ವಶನ್ಸ್ ಇರುತ್ತೆ, ಅಥವಾ ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂತ ಹೇಳ್ತೀವಿ. ಪ್ಯಾಸೇಜ್ ಕೊಟ್ಬಿಟ್ಟು ಆ ಪ್ಯಾಸೇಜ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ, ಅಥವಾ ಆ ಪ್ಯಾಸೇಜ್ ಅಲ್ಲಿ ಯಾವುದೋ ವರ್ಡ್ ಕೊಟ್ಬಿಟ್ಟು ಅದಕ್ಕೆ ನಿಮಗೆ ಆಂಟನಿಮ್ಸ್ ಸಿನಾಮ್ಸ್ ಕೇಳ್ಬೋದು. ವೊಕ್ಯಾಬ್ಯುಲರಿ ಕೂಡ ಇರುತ್ತೆ. ಅದೇ ರೀತಿ ಸೆಂಟೆನ್ಸ್ ಕಂಪ್ಲೀಷನ್ ಆಗಿರ್ಬೋದು. ಸೊ ಯಾವುದೋ ಒಂದು ಸೆಂಟೆನ್ಸ್ ಅನ್ನ ಹಾಫ್ ಸೆಂಟೆನ್ಸ್ ಕೊಟ್ಬಿಟ್ಟು ನೆಕ್ಸ್ಟ್ ಆ ಸೆಂಟೆನ್ಸ್ ಯಾವ ರೀತಿ ಕಂಪ್ಲೀಟ್ ಆಗಬೇಕು ಅನ್ನೋದಕ್ಕೆ 4 ಆಪ್ಷನ್ ಕೊಟ್ಬಿಟ್ಟು ಆ ಸೆಂಟೆನ್ಸ್ ಚೂಸ್ ಮಾಡಲಿಕ್ಕೆ ಕೊಡ್ತಾರೆ ನಿಮಗೆ. ಅಥವಾ ಜಂಬಲ್ ಸೆಂಟೆನ್ಸ್ ಆಗಿರ್ಬೋದು. ನೆಕ್ಸ್ಟ್ ವರ್ಡ್ ಮೀನಿಂಗ್ ಆಗಿರ್ಬೋದು, ಯಾವುದೋ ಒಂದು ವರ್ಡ್ ಕೊಟ್ಬಿಟ್ಟು ಸೊ ಆ ವರ್ಡ್ನ ಮೀನಿಂಗ್ ಏನು ಇಂಡಿಕೇಟ್ ಮಾಡುತ್ತೆ. ಸೊ ಈ ರೀತಿ ವರ್ಬಲ್ ಸ್ಕಿಲ್ಸ್, ಅಥವಾ ನಾವು ಇದನ್ನ ಇಂಗ್ಲಿಷ್ ಪಾರ್ಟ್ ಅಂತ ಹೇಳ್ತೀವಿ. ಸೊ ಅದನ್ನೇ ವರ್ಬಲ್ ಸ್ಕಿಲ್ಸ್ ಅಂತ ಹೇಳ್ತಾರೆ. ಸೊ ಇಂಗ್ಲಿಷ್ ಕಾನ್ಸೆಪ್ಟ್ಸ್ ಅಲ್ಲಿ ನಿಮಗೆ ಇಷ್ಟು ಕಾನ್ಸೆಪ್ಟ್ಸ್ ಅಲ್ಲಿ ಅಗೈನ್ ಪಾರ್ಟ್ 1 ಮತ್ತೆ ಪಾರ್ಟ್ 2 ಅಂತ ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಪಾರ್ಟ್ 1 ಅಲ್ಲಿ ಈಸಿ ಟು ಮಾಡರೇಟ್ ಕೇಳಿದ್ರೆ, ಪಾರ್ಟ್ 2 ಅಲ್ಲಿ ನಿಮಗೆ ಮಾಡರೇಟ್ ಟು ಡಿಫಿಕಲ್ಟ್ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಹಾಗಾದ್ರೆ ATMA ಎಕ್ಸಾಮನ್ನು ನೀವು ಕ್ಲಿಯರ್ ಮಾಡಬೇಕು ಅಂದರೆ ಯಾವೆಲ್ಲ ಬುಕ್ಸನ್ನ ರೆಫರ್ ಮಾಡಬೇಕು? ಸೊ ಬುಕ್ಸ್ ನೋಡ್ತಾ ಹೋಗೋದಾದ್ರೆ ಅನಾಲಿಟಿಕಲ್ ಆ್ಯಂಡ್ ರೀಸನಿಂಗ್ ಅಂತ ಹೇಳಿದ್ರಿ, ಇದರಲ್ಲೂ ಕೂಡ ಪಾರ್ಟ್ 1 ಮತ್ತು ಪಾರ್ಟ್ 2 ಇರುತ್ತೆ. ಸೊ ಬುಕ್ಸಲ್ಲಿ ಹೌ ಟು ಪ್ರಿಪೇರ್ ಫಾರ್ ಲಾಜಿಕಲ್ ರೀಸನಿಂಗ್ ಫಾರ್ ಕ್ಯಾಟ್. ಸೊ ನಿಮ್ಮ ಕ್ಯಾಟ್ ಎಕ್ಸಾಮಿನ ಬುಕ್ಸ್ ಏನಿದೆ, ಸೊ ಆ ಬುಕ್ಸನ್ನು ಕೂಡ ರೆಫರ್ ಮಾಡ್ಬೋದು ನೀವು. ಅರುಣ್ ಶರ್ಮಾರ್ ಅವರು ಬರೆದಿರ್ತಕ್ಕಂತಹ ಹೌ ಟು ಪ್ರಿಪೇರ್ ಫಾರ್ ಲಾಜಿಕಲ್ ರೀಸನಿಂಗ್ ಫಾರ್ ಕ್ಯಾಟ್. ಸೊ ಈ ಬುಕ್ಸನ್ನು ರೆಫರ್ ಮಾಡ್ಬೋದು ರೀಸನಿಂಗ್ ಪಾರ್ಟಿಗೆ. ಅದೇ ರೀತಿ ಕ್ವಾಂಟಿಟೇಟಿವ್ ಸ್ಕಿಲ್ಸಿಗೆ ಬಂದರೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಬೈ RS ಅಗರ್ವಾಲ್ ಬರೆದಿರ್ತಕ್ಕಂತಹ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಲ್ಲಿ ನಿಮಗೆ ಬೇಸಿಕ್ ಆಸ್ಪೆಕ್ಟ್ ಸಿಗ್ತಾ ಹೋಗುತ್ತೆ. ಅದೇ ರೀತಿ ಫಾಸ್ಟ್ ಟ್ರ್ಯಾಕ್ ಆಬ್ಜೆಕ್ಟಿವ್ ಅರಿಥಮೆಟಿಕ್ ಅನ್ನುವಂತಹ ಬುಕ್ಸು, ಅದು ರಾಜೇಶ್ ಶರ್ಮಾ ಅವರು ಬರೆದಿರ್ತಕ್ಕಂತಹ ಬುಕ್ಸು, ಇದನ್ನು ಕೂಡ ನೀವು ರೆಫರ್ ಮಾಡ್ಬೋದು. ವರ್ಬಲ್ ಸ್ಕಿಲ್ಸಿಗೆ ಬಂದರೆ ವರ್ಡ್ ಪವರ್ ಮೇಡ್ ಈಸಿ ಅಂತ ಹೇಳ್ತೀವಿ. ಸೊ ಇದು ನಾರ್ಮನ್ ಲೆವಿಸ್ ಅವರು ಬರೆದಿರ್ತಕ್ಕಂಥದ್ದು. ಅಥವಾ ಹೈಸ್ಕೂಲ್ ಇಂಗ್ಲಿಷ್ ಗ್ರಾಮರ್ ಆ್ಯಂಡ್ ಕಾಂಪೋಸಿಷನ್, ರೆನ್ ಮತ್ತು ಮಾರ್ಟಿನ್ ಅವರು ಬರೆದಿರ್ತಕ್ಕಂತಹ ಬುಕ್ಸ್ ಆಗಿರುತ್ತೆ. ಸೊ ಈ ಬುಕ್ಸ್ಗಳನ್ನು ನೀವು ರೆಫರ್ ಮಾಡಿದ್ದೆ ಅದರಲ್ಲಿ ನಿಮಗೆ ATMA ಎಕ್ಸಾಮ್ ಕೂಡ ಈಸಿ ಆಗ್ತಾ ಹೋಗುತ್ತೆ. ನೀವು ಕೂಡ ಈಸಿಯಾಗಿ ಆ ATMA ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು. ಸೊ ಹಾಗಾಗಿ ನಿಮಗೆ ಒಂದು ಎಕ್ಸಾಮಿಂದ ಇನ್ನೊಂದು ಎಕ್ಸಾಮಿಗೆ ಡಿಫ್ರೆನ್ಸಸ್ ಇರುತ್ತೆ. ಅಥವಾ ನೀವು ಕ್ಯಾಟ್ ಎಕ್ಸಾಮಲ್ಲಿ ಏನು ಇಂಗ್ಲೀಷ್ ಓದಿರ್ತೀರೋ ಅದೇ ಇಂಗ್ಲೀಷು ATMA ಎಕ್ಸಾಮಲ್ಲೂ ಕೂಡ ಕೇಳ್ಬೋದು. ಬಟ್ ಕೇಳುವಂತಹ ಕಾನ್ಸೆಪ್ಟ್ಸ್ ಏನಿದೆ ಆ ಕಾನ್ಸೆಪ್ಟ್ಸ್ಗಳು ನಿಮಗೆ ಒಂದು ಎಕ್ಸಾಮಿಂದ ಇನ್ನೊಂದು ಎಕ್ಸಾಮಿಗೆ ಡಿಫರ್ ಆಗಿರುತ್ತೆ. ಒಂದೇ ರೀತಿಯ ಕಾನ್ಸೆಪ್ಟ್ಸ್ಗಳು ಇರೋದಿಲ್ಲ. ಸೊ ಅದೇ ರೀತಿ ನಿಮಗೆ ಇನ್ನಷ್ಟು ಮೆಟೀರಿಯಲ್ಸ್ಗಾಗಿ ನೀವು ಅಚೀವರ್ಸ್ ಕ್ಲಬ್ ಅನ್ನುವಂತಹ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗ್ಬೋದು. ಅಲ್ಲೂ ಕೂಡ ನಿಮಗೆ ಡೈಲಿ ನ್ಯೂಸ್ ಪೇಪರ್ ಸಿಗುತ್ತೆ, ಕಾನ್ಸೆಪ್ಟ್ ವೈಸ್ ಸ್ಟಡಿ ಮೆಟೀರಿಯಲ್ಸ್ ಆಗಿರ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳು ಸಿಗ್ತಾ ಹೋಗುತ್ತೆ. ಅಥವಾ ನಮ್ಮದೇ ಆದಂತಹ ವಾಟ್ಸಪ್ ಗ್ರೂಪ್ ಇದೆ, ಯೂಟ್ಯೂಬ್ ಚಾನಲ್ ಇದೆ, ಅಥವಾ ಟೆಲಿಗ್ರಾಮ್ ಗ್ರೂಪ್ಗಳಿದೆ. ಸೊ ಯಾರಾದರೂ ಫಸ್ಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ವ್ಯೂವರ್ ಇದ್ದರೆ ನೀವು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಯಾಕಂದರೆ ಮುಂಬರುವಂತಹ ವೀಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಹೋಗುತ್ತೆ.
ಸೊ ಅದೇ ರೀತಿ ಯಾರೆಲ್ಲ ನೀವು MBA ಮಾಡಬೇಕು ಅನ್ನುವಂತಹ ಡ್ರೀಮ್ ಇಟ್ಕೊಂಡಿದ್ದೀರಾ ಅಥವಾ ಕ್ಯಾಟ್ ಮ್ಯಾಟ್ CMAT ಎಕ್ಸಾಮನ್ನು ಅಟೆಂಡ್ ಮಾಡಬೇಕು ಅಂತಿದ್ದೀರಾ, ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಇವತ್ತು ಈ ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.